ಕಪ್ಪು ಮಗಳು ಕನ್ನಡ ರಾಜನ ಕತೆ. ಹಳೆ ಕಾಲದಲ್ಲಿ ವಿಜಯನಗರ ಸಮೀಪದ ಒಂದು ರಾಜ್ಯದಲ್ಲಿ ರಾಜ ವೀರಸಿಂಹನ ಆಡಳಿತ ಇತ್ತು. ಅವರಿಗೂ ರಾಣಿ ಚಂದ್ರಲೇಖೆಗೆ ಬಹಳ ದಿನಗಳಿಂದ ಸಂತಾನವಾಗದೇ ಇದ್ದ ಕಾರಣ ರಾಜ ದೈವಶಕ್ತಿಯನ್ನು ನಂಬಿ ದೊಡ್ಡ ಯಜ್ಞ ಮಾಡಿಸಿದರು. ಯಜ್ಞದ ಫಲವಾಗಿ ಅವರಿಗೆ ಮಗಳಾಗಿದ್ದಳು. ಆದರೆ ಆಕೆ ಜನ್ಮದಿಂದಲೇ ಕಪ್ಪುಮಗ್ಗದವಳಾಗಿದ್ದಳು. ರಾಜಮನೆಯಲ್ಲೆಲ್ಲ ಆಕೆಯ ಮುದ್ದಿನ ಹೆಸರು ಸುಂದರಿ. ಆದರೆ ಕೆಲವರು ಅವಳ ಬಣ್ಣವನ್ನು ನೋಡಿ ಹಿಂಸೆ ನೀಡಲು ಪ್ರಾರಂಭಿಸಿದರು. ಆದರೆ ರಾಜನಿಗೆ ಹಾಗೆನ್ನೂ ತೋಚಲಿಲ್ಲ. ಅವನು ಮಗಳನ್ನು ಪ್ರೀತಿಯಿಂದ ಪೋಷಿಸಿ ಶಿಕ್ಷಣ ಸಂಸ್ಕಾರ ಕಲಿಸಿದನು. ಸುಂದರಿ ಬೆಳೆಯುತ್ತಾ ಬುದ್ಧಿವಂತಳಾಗಿ ಕುಶಲ ಆಡಳಿತಗಾರ್ತಿಯಾಗಿ ಮಾರ್ಪಟ್ಟಳು. ಒಮ್ಮೆ ಆ ರಾಜ್ಯಕ್ಕೆ ಶತ್ರು ಸೇನೆ ಹಮ್ಮಿಕೊಂಡಿತು. ರಾಜನು ಬಲವಂತದಿಂದ ಸೆರೆ ಹಿಡಿಯಲಾಯಿತು. ಆ ಸಮಯದಲ್ಲಿ ಸುಂದರಿ ತನ್ನ ಬುದ್ಧಿಮತ್ತೆಯಿಂದ ರಾಜಕೀಯ ರಣತಂತ್ರಗಳನ್ನು ಉಪಯೋಗಿಸಿ ತಮ್ಮ ಸೇನೆಯನ್ನು ಮುನ್ನಡೆಸಿ ಶತ್ರುಗಳನ್ನು ಸೋಲಿಸಿ ತಂದೆಯನ್ನು ಮುಕ್ತಗೊಳಿಸಿದಳು. ರಾಜ್ಯದಲ್ಲಿ ಜನರು ಸುಂದರಿಯನ್ನು ಜೈಘೋಷಗಳಿಂದ ಸ್ವಾಗತಿಸಿದರು. ಅವಳ ಬುದ್ಧಿಮತ್ತೆ ಮತ್ತು ಧೈರ್ಯವನ್ನು ಮೆಚ್ಚಿದವರು ಬಣ್ಣ ಅಲ್ಲ, ಮನಸ್ಸು ಶ್ರೇಷ್ಠ ಎಂದು ನಂಬಿದರು. ನಂತರ ಸುಂದರಿ ಆ ರಾಜ್ಯದ ಹೊಸ ರಾಣಿಯಾಗಿ ರಾಜ್ಯಭಾರ ನಡೆಸಿದಳು. ಪಾಠ: ಮನುಷ್ಯನ ಬಣ್ಣವಲ್ಲ, ಗುಣ ಮತ್ತು ಬುದ್ಧಿಮತ್ತೆಯೇ ಆತನನ್ನು ಶ್ರೇಷ್ಠನಾಗಿಸುತ್ತದೆ.